ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲ ನೋಡಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದು ನನ್ನ 2003ರ HSTRನ ಹಳೆಯ ಪ್ರಶ್ನೆ ಪತ್ರಿಕೆಯ 5ನೇ ಭಾಗ ಆಗಿರುತ್ತೆ. ಈಗಾಗಲೇ ನಿಮ್ಮ ಜೊತೆಗೆ ನಾನು ಕ್ಲಾಸ್ಗಳಲ್ಲಿ ಒಂದು 53 ಕ್ವಶನ್ಸ್ಗಳನ್ನು ಡಿಸ್ಕಸನ್ನು ಮಾಡಿದ್ದೇನೆ. ಸೊ ಅದರ ಒಂದು ಮುಂದುವರೆದ ಭಾಗವನ್ನು ಈ 6ನೇ ಕ್ಲಾಸ್ ಒಳಗಡೆ ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ ಸ್ನೇಹಿತರೆ. ಓಕೆ, ಸೊ ಇವತ್ತು ಏನೋ ಒಂಥರ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕೋರ್ಟಿಂದ ಕೇಳ್ಕೊಂಡಿದ್ದೀವಿ. ಅದೇನು ಅಂದರೆ, ಸೊ ಇಲ್ಲಿವರೆಗೂ ನೇಮಕಾತಿಗೆ ಕರುನೆರಳು ಬಡ್ದಿತ್ತು. ಅದನ್ನು ಇವತ್ತು ಕೋರ್ಟ್ನವರು ಹಳೆ ಮೀಸಲಾತಿ ಅಂದರೆ ಶೇಕಡ 50ರ ಮೀಸಲಾತಿ ಒಳಗಡೆ ತಾವು ನೇಮಕಾತಿಗೆ ಆದೇಶವನ್ನು ಹೊರಡಿಸ್ಬೋದು ಅಂತೇಳಿ ಸೊ ಕೋರ್ಟ್ನವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಸರ್ಕಾರದವರು ಮುಂದೇನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ಸೊ ಅಲ್ಲಿವರೆಗೂ ನಾವು ಕಾಯೋದಕ್ಕಿಂತ ನಮ್ಮ ಪ್ರಿಪ್ರೇಷನನ್ನು ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ವೆಲ್ಕಮನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. Choose the most appropriate word from the choices given and fill in the blanks. 54 to 63 ಕ್ವಶನ್ಸ್ ಇದೆ. ಇದು ಒಂದು ವಿಲಿಯಂ ಶೇಕ್ಸ್ಪಿಯರ್ನ ಪ್ಲೇ ಆಗಿರ್ತಕ್ಕಂತಹ ಯಾವುದು ಜೂಲಿಯಸ್ ಸೀಸರ್ನಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ಪ್ಯಾಸೇಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಅವಾಗಿವಾಗ ಇಂತಹ ಪ್ಯಾಸೇಜ್ಗಳಿಂದ ಸುಮಾರು ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಅಂದರೆ HSTR ಸಿಲೆಬಸನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂಥ ಸಂದರ್ಭದೊಳಗಡೆ ನಾನು ಲಿಟ್ರೇಚರ್ ಬ್ಯಾಕ್ಗ್ರೌಂಡಿಗೆ ಮತ್ತು ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು, ಡ್ರಾಮಾಸ್ಗಳನ್ನು, ಪೋಯಮ್ಸ್ಗಳನ್ನು ಮತ್ತು ನಾವೆಲ್ಸ್ಗಳನ್ನು, ಲಿಸ್ಟ್ಗಳನ್ನು ನೋಟಿಫಿಕೇಶನ್ ಆದಮೇಲೆ ಬಿಡ್ತಾ ಇರ್ತಾರೆ ಅಂತ ಹೇಳಿದ್ದೆ. ಸೊ ಪ್ಲೇಸ್ಗಳಲ್ಲಿ ಒಂದು ಆಯ್ದ ಭಾಗವನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಮಗೆ ಕೇಳ್ತಾ ಇರ್ತಾರೆ. ಇಲ್ಲೇನಿದೆ, ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಇಲ್ಲಿಗೆ ನಾವು ತುಂಬಬೇಕಾಗಿರ್ತಕ್ಕಂತಹ ಕೆಲಸ ನಮ್ಮದಾಗಿರುತ್ತೆ. ಒಂದ್ಸರಿ ಇದನ್ನು ರೀಡ್ ಮಾಡ್ಕೊಂಬಿಡೋಣ ಏನಿದೆ ಅಂತಂದೇಳಿ. ಸೊ ರೀಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇರ್ತಕ್ಕಂತಹ ಕ್ವಶನ್ಸ್ಗಳಿಗೆ ಬಂದು ಯಾವ ವರ್ಡು ಸೂಕ್ತ ಆಗುತ್ತೆ ಅಂತೇಳಿ ಇಲ್ಲಿ ನೋಡ್ಕೊಂಬಿಡೋಣ ಅಂತ. As the procession means ಮೆರವಣಿಗೆ. As the procession moved through the streets, a fortune teller ಅಂದರೆ ಭವಿಷ್ಯ ಹೇಳ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಆರ್ ಜ್ಯೋತಿಷಿ ಅಂತೇಳಿ ಕರಿತಾ ಇರ್ತೀವಿ. ಮೇಡ್ ಹೀಸ್ ವೇ ಔಟ್ ಆಫ್ ದ ಕ್ರೌಡ್ ಟುವರ್ಡ್ಸ್ ಸೀಸರ್. ಹಿ ಕಾಲ್ಡ್ ಸೀಸರ್ ಬೈ ನೇಮ್ ಆ್ಯಂಡ್ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಸೂಕ್ತವಾಗಿರ್ತಕ್ಕಂತಹ ವರ್ಡನ್ನು ನಾವು ತುಂಬಬೇಕಾಗಿರ್ತಕ್ಕಂತಹ ಕೆಲಸ ನಮ್ಮದಾಗಿರುತ್ತೆ ಸ್ನೇಹಿತರೆ. ಇನ್ನು 54ನೇ ಕ್ವಶನ್ಗೆ ಸೊ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದ್ಸರಿ ನೋಡ್ಕೊಂಬಿಡಿ. ಆಪ್ಷನ್ 1 ಟೆಲ್ ಅಂತೇಳಿದೆ, ಆಪ್ಷನ್ 2 ಸೆಡ್ ಅಂತೇಳಿದೆ, ಆಪ್ಷನ್ 3 ವಾರ್ಡ್ ಅಂತೇಳಿದೆ, ಆಪ್ಷನ್ 4 ಎಕ್ಸೆಪ್ಟೆಡ್ ಅಂತೇಳಿದೆ. ಸೊ ಇಲ್ಲಿ ನಾವು ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಆನ್ಸರ್ ಯಾವುದು ಅಂದರೆ ಆಪ್ಷನ್ 1 ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಟೆಲ್ ಅಂತೇಳಿ ನಾವಿಲ್ಲಿ ಆನ್ಸರನ್ನು ಬರ್ಕೋಬೋದು ಸ್ನೇಹಿತರೆ. ಬೈ ನೇಮ್ ಆ್ಯಂಡ್ ಟೆಲ್ ಹಿಮ್. ಸೊ ಸೆಡ್ ಅಂತೇಳಿ ಯೂಸ್ ಮಾಡಬೇಕು ಅಂದರೆ ಸೆಡ್ ಟು ಹಿಮ್ ಅಂತೇಳಿ ಸೊ ಒಂದು ನಾವು ಪ್ರಪೋಸಿಷನನ್ನು ಯೂಸ್ ಮಾಡಲೇಬೇಕಾಗತ್ತೆ ಗ್ರಾಮೆಟಿಕಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಸೆಡ್ ಅನ್ನೋದು ಸೊ ಯೂಸ್ ಆಗಲ್ಲ ಸ್ನೇಹಿತರೆ. ವಾರ್ಡ್ ಅನ್ನೋದು ಸಹ ಇಲ್ಲಿ ಏನಾಗಲ್ಲ ಸ್ನೇಹಿತರೆ, ಯೂಸು ಗ್ರಾಮೆಟಿಕಲಿ ಸರಿಯಾಗಲ್ಲ. ಎಕ್ಸೆಪ್ಟೆಡ್ ಅನ್ನೋದು ಸಹ ಗ್ರಾಮೆಟಿಕಲಿ ಸರಿಯಾಗದೇ ಇರೋ ಕಾರಣದಿಂದಾಗಿ ಸೊ ಆಪ್ಷನ್ 1 ಟೆಲ್ ಅನ್ನೋದು ಇಲ್ಲಿಗೆ ಸೂಕ್ತವಾಗಿ ಫಿಟ್ ಆಗುತ್ತೆ ಸ್ನೇಹಿತರೆ. ಬೈ ನೇಮ್ ಆ್ಯಂಡ್ ಟೆಲ್ ಹಿಮ್ ಟ್ವೈಸ್ ಟು ಬಿ ನೇಮ್ ಕೇರ್ಫುಲಿ ಆಫ್ ಡ್ಯಾಶ್ ಐಡಿಯಾ ಆಫ್ ಮಾರ್ಚ್ ಅಂತ ಹೇಳಿದೆ. ಸೊ 55ನೇ ಕ್ವಶನ್ಗೆ ಏನಿದೆ, ಇಲ್ಲಿ ಡಿಟರ್ಮೈನರ್ಸ್ಗಳನ್ನು ಕೊಟ್ಟಿದ್ದಾರೆ. ಏನೇನಿದೆ, ಆಪ್ಷನ್ ಎ ದ ಇದೆ, ಆಪ್ಷನ್ ಬಿ ಆ್ಯನ್ ಇದೆ, ಆಪ್ಷನ್ ಸಿ ಸಮ್ ಇದೆ, ಆಪ್ಷನ್ 4 ಎ ಇದೆ. ಆದ್ರೆ ಇಲ್ಲಿ
ಒಂದು ಸಾರಿ ಯೋಚನೆ ಮಾಡಿ ಸ್ನೇಹಿತರೆ. ಐ ಇದೆ, ಐ ಅಂದರೆ ಸೊ ಓವೆಲ್ ಸೌಂಡ್ ಆಗುತ್ತೆ. ಈ ಓವೆಲ್ ಸೌಂಡಿಂದ ಮತ್ತು ಓವೆಲ್ ಲೆಟರಿಂದ ಯಾವುದಾದ್ರೂ ವರ್ಡ್ಸ್ಗಳು ಸ್ಟಾರ್ಟ್ ಆಗಿದ್ರೆ, ನೌನ್ಗಳೇನಾದರೂ ಸ್ಟಾರ್ಟ್ ಆಗಿದ್ದರೆ, ಸೊ ಅದ್ರ ಮೊದಲುಗಡೆ ನಾವು ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡುವಂತಹ ಕೆಲಸ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾದರೆ 55ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆ್ಯನ್ ಆಗುತ್ತೆ ಸ್ನೇಹಿತರೆ. ಟ್ವೈಸ್ ಟು ಬಿ ನೇಮ್ ಕೇರ್ಫುಲ್ ಆಫ್ ಆ್ಯನ್ ಐಡಿಯಾ ಆಫ್ ಮಾರ್ಚ್ ಬಟ್ ಸೀಸರ್ ಡ್ಯಾಶ್ ಹಿಮ್ ಅಂತೇಳಿದೆ ಸ್ನೇಹಿತರೆ. ಆದರೆ 56ನೇ ಕ್ವಶನ್ಗೆ ಯಾವುದು ಕರೆಕ್ಟಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಒಂದ್ಸರಿ ನೋಡ್ಬಿಡಿ. ಬಟ್ ಸೀಸರ್ ಡ್ಯಾಶ್ ಹಿಮ್ ಸೇಯಿಂಗ್ ಹಿ ಈಸ್ ಅ ಡ್ರೀಮರ್ ಅಂತೇಳಿದೆ. ಸೊ ಇಲ್ಲಿ 56ನೇ ಕ್ವಶನ್ ಏನಿದೆ ಆಪ್ಷನ್ಸು, ಆಪ್ಷನ್ 1 ಸೆಂಟ್ ಅಂತೇಳಿದೆ, ಆಪ್ಷನ್ 2 ಸ್ಕಾಲ್ಡೆಡ್ ಅಂತೇಳಿದೆ, ಆಪ್ಷನ್ 3 ಸ್ಕಾರ್ನ್ಡ್ ಅಂತೇಳಿದೆ, ಆಪ್ಷನ್ 4 ಡಿಸ್ಮಿಸ್ಡ್ ಅಂತೇಳಿದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ಬೋದು ಸ್ನೇಹಿತರ? ಇಲ್ಲಿ 56ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಆಗಿರುತ್ತೆ ಸ್ನೇಹಿತರ. ಸೆಂಟ್ ಅನ್ನೋದನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರ. ಬಟ್ ಸೀಸರ್ ಸೆಂಟ್ ಹಿಮ್ ಸೇಯಿಂಗ್ ಹಿ ಈಸ್ ಅ ಡ್ರೀಮರ್ ಫುಲ್ ಸ್ಟಾಪ್ ಡ್ಯಾಶ್ 57th ದ ಪ್ರೊಸೆಷನ್ ಕಂಟಿನ್ಯೂಡ್ ಅಂತೇಳಿದೆ ಸ್ನೇಹಿತರ. 57ನೇ ಕ್ವಶನ್ಗೆ ಸೊ ಫಸ್ಟ್ ಒನ್ ದಸ್ ಅಂತೇಳಿದೆ, ಸೆಕೆಂಡ್ ಒನ್ ಸೋ ಅಂತೇಳಿದೆ, ಥರ್ಡ್ ಒನ್ ಆ್ಯಂಡ್ ಅಂತೇಳಿದೆ, ಫೋರ್ತ್ ಒನ್ ಸೋ ದಟ್ ಅಂತೇಳಿದೆ. ಥರ ಇವು ಲಿಂಕರ್ಸ್ಗಳಿದ್ದಂತೆ ಸ್ನೇಹಿತರ. ಆದರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂತಹ ಆನ್ಸರ್ ಯಾವುದಾಗತ್ತೆ? ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಆನ್ಸರು 57ಕ್ಕೆ ಆ್ಯಂಡ್ ಅನ್ನೋದು ಆನ್ಸರ್ ಆಗುತ್ತೆ ಸ್ನೇಹಿತರ. ಆ್ಯಂಡ್ ದ ಪ್ರೊಸೆಷನ್ ಕಂಟಿನ್ಯೂಡ್. ಬ್ರೂಟಸ್ ಲೆಫ್ಟ್ ದ ಪ್ರೊಸೆಷನ್ ಡ್ಯಾಶ್ 58. He was troubled by certain thoughts and ಡ್ಯಾಶ್ 59. ಹಾಗಾದರೆ 58 ಮತ್ತು 59ಗೆ ಏನು ಆನ್ಸರ್ ಆಗ್ಬೋದು ಸ್ನೇಹಿತರ? 58 ಸೊ ಪ್ರಪೋಸಿಷನ್ಸ್ಗಳಿದ್ದಾವೆ. ಬ್ರೂಟಸ್ ಲೆಫ್ಟ್ ದ ಪ್ರೊಸೆಷನ್ ಡ್ಯಾಶ್ ಹಿ ವಾಸ್ ಟ್ರಬಲ್ಡ್ ಬೈ ಸರ್ಟನ್ ಥಾಟ್ಸ್ ಆ್ಯಂಡ್ ಡ್ಯಾಶ್ ಅಂತ ಹೇಳಿದೆ. ಸೊ 58ಗೆ ಫಸ್ಟ್ ಒನ್ ಫಾರ್ ಅಂತೇಳಿದೆ, ಸೆಕೆಂಡ್ ಒನ್ ಬಿಕಾಸ್ ಅಂತೇಳಿದೆ, ಥರ್ಡ್ ಒನ್ ಆ್ಯಂಡ್ ಅಂತೇಳಿದೆ, ಫೋರ್ತ್ ಒನ್ ದೆನ್ ಅಂತೇಳಿದೆ ಸ್ನೇಹಿತರ. ಹಾಗಾದರೆ 58ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಫಾರ್ ಆಗುತ್ತೆ ಸ್ನೇಹಿತರ. ಫಾರ್ ಹಿ ವಾಸ್ ಟ್ರಬಲ್ಡ್ ಬೈ ಸರ್ಟನ್ ಥಾಟ್ಸ್ ಆ್ಯಂಡ್ 59ಗೆ ಯಾವುದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ಬೋದು ಸ್ನೇಹಿತರ? 59 ಆಪ್ಷನ್ ಎ ಫೀಲಿಂಗ್ಸ್ ಅಂತ ಹೇಳಿದೆ, ಆಪ್ಷನ್ 2 ಐಡಿಯಾಸ್, ಆಪ್ಷನ್ 3 ಥಿಂಕಿಂಗ್, ಆಪ್ಷನ್ 4 ಡ್ರೀಮ್ಸ್ ಅಂತ ಹೇಳಿದೆ ಸ್ನೇಹಿತರ. ಸೊ 59ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಡ್ರೀಮ್ಸ್ ಅಂತೇಳಿ ಆಗುತ್ತೆ ಸ್ನೇಹಿತರೆ. ಥಾಟ್ಸ್ ಆ್ಯಂಡ್ ಡ್ರೀಮ್ಸ್ ಫುಲ್ ಸ್ಟಾಪ್. He found himself alone with dash senator named Cassius. 60th ಕ್ವಶನ್ಗೆ ಏನಾಗುತ್ತೆ ಆನ್ಸರು ಸ್ನೇಹಿತರ? 60th ಕ್ವಶನ್ಗೆ ಥರ್ಡ್ ಒನ್ ಆಪ್ಷನ್ ಏನಿದೆ ಅದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ಸೊ ಆಪ್ಷನ್ ಎ ದ ಇದೆ, ಆಪ್ಷನ್ ಬಿ 1 ಇದೆ, ಆಪ್ಷನ್ ಸಿ ಎ ಇದೆ, ಆಪ್ಷನ್ ಡಿ ಆ್ಯನ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಎ. 60th ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಆಗುತ್ತೆ ಸ್ನೇಹಿತರೆ. ಹಾಗೆ ದ ಮ್ಯಾನ್ ಡ್ಯಾಶ್ ಲಾಂಗ್ ಬೀನ್ ಅ ಸೀಕ್ರೆಟ್ ಎನಿಮಿ ಡ್ಯಾಶ್ ಅಂತೇಳಿ ಸ್ನೇಹಿತರ. 61 ಮತ್ತು 62ಗೆ ಏನಿರ್ಬೋದು ಆನ್ಸರ್ ಸ್ನೇಹಿತರ? 61 ಸೊ
ಫಸ್ಟ್ ಒನ್ ವಾಸ್ ಇದೆ, ಸೆಕೆಂಡ್ ಒನ್ ಹ್ಯಾವ್ ಇದೆ, ಥರ್ಡ್ ಒನ್ ವರ್ ಇದೆ, ಫೋರ್ತ್ ಒನ್ ಆ್ಯಡ್ ಇದೆ ಸ್ನೇಹಿತರೆ. ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 61ಗೆ ಯಾವುದು ಅಂದರೆ ವಾಸ್ ಆಗುತ್ತೆ ಸ್ನೇಹಿತರೆ. ದ ಮ್ಯಾನ್ ವಾಸ್ ಲಾಂಗ್ ಬೀನ್ ಅ ಸೀಕ್ರೆಟ್ ಎನಿಮಿ ಡ್ಯಾಶ್ 62ಗೆ. ಆದರೆ ಆನ್ಸರ್ ಏನಾಗ್ಬೋದು 62ಗೆ? ಸೊ ಆಪ್ಷನ್ಸ್ಗಳೇನಿದ್ದಾವೆ ಸ್ನೇಹಿತರೆ, ಫಸ್ಟ್ ಒನ್ ಫಾರ್ ಇದೆ, ಸೆಕೆಂಡ್ ಒನ್ ಆಫ್ ಇದೆ, ಥರ್ಡ್ ಒನ್ ಬೈ ಇದೆ, ಫೋರ್ತ್ ಒನ್ ಅಗನಿಸ್ಟ್ ಇದೆ, ಮತ್ತು ಪ್ರಪೋಸಿಷನ್ಸ್ಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. 62ಗೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಅಂದರೆ ಫಾರ್ ಆಗುತ್ತೆ ಸ್ನೇಹಿತರೆ. ಫಾರ್ ಅನ್ನೋದು ಸೂಕ್ತವಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಆ್ಯಂಡ್ ಎನಿಮಿ ಫಾರ್ ಫುಲ್ ಸ್ಟಾಪ್ ಸೀಸರ್ ಆಲ್ದೋ ಇನ್ ಪಬ್ಲಿಕ್ ಹಿ ಡ್ಯಾಶ್ ಟು ಆನರ್ ಸೀಸರ್ ಅಂತ ಹೇಳಿದೆ ಸ್ನೇಹಿತರೆ. ಹಾಗಾದ್ರೆ 63ಗೆ ಸೊ ಆಪ್ಷನ್ಸ್ಗಳೇನಿದ್ದಾವೆ, ಮೇಡ್ ಇದೆ ಸ್ನೇಹಿತರೆ, ಫಸ್ಟ್ ಒನ್, ಸೆಕೆಂಡ್ ಒನ್ನು ಆ್ಯಕ್ಟೆಡ್ ಇದೆ, ಥರ್ಡ್ ಒನ್ನು ಪ್ರಿಟೆಂಡೆಡ್ ಇದೆ, ಫೋರ್ತ್ ಒನ್ನು ಪರ್ಸ್ಯೂಯೇಡೆಡ್ ಇದೆ. ಆದರೆ ಥರ್ಡ್ ಒನ್ 63ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಪ್ರಿಟೆಂಡೆಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಲೆಟ್ ಅಸ್ ಸ್ಟಾಪ್ ನೌ ಆ್ಯಂಡ್ we shall discuss in the other questions in the next class. Until that, goodbye and thank you, dear friends.